ಚಾಮರಾಜನಗರದಲ್ಲಿ ಗಮನ ಸೆಳೆದ ಜಾಥಾ ಕರಾಟೆ ಪ್ರದರ್ಶನ. ಕರಾಟೆಯು ಅತ್ಯುತ್ತಮ ಆತ್ಮರಕ್ಷಣಾ ಕಲೆ. ಮಂಜುನಾಥ್ ಚಾಮರಾಜನಗರದಲ್ಲಿ ವಿಶ್ವ ಕರಾಟೆ ದಿನದ ಅಂಗವಾಗಿ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಜಾಥಾ ಕರಾಟೆ ಪ್ರದರ್ಶನ ನಡೆಯಿತು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಿಂದ ಹೊರಟ ಜಾಥಾವು ರಥದ ಬೀದಿ ವೀರಭದ್ರೇಶ್ವರ ದೇವಸ್ಥಾನ, ದೊಡ್ಡರಸನ ಕೊಳ್ಳದ ರಸ್ತೆ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದ ತನಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ರೀಡಾಂಗಣದವರೆಗೆ ಕಾಲ್ನಡಿಗೆ ಜಾಥಾ ಕರಾಟೆ ಪ್ರದರ್ಶನ ನಡೆಯಿತು. ಚಾಮರಾಜೇಶ್ವರ ದೇವಸ್ಥಾನದ ಆವರಣದಿಂದ ಹೊರಟ ಜಾಥಾಕ್ಕೆ ನಗರಸಭೆಯ ಹಿರಿಯ ಆರೋಗ್ಯ ಅಧಿಕಾರಿ ಮಂಜುನಾಥ್ ಚಾಲನೆ ನೀಡಿ ಮಾತನಾಡಿದರು. ಕರಾಟೆ ಕಲೆಯು ಕೇವಲ ಒಂದು ಆತ್ಮರಕ್ಷಣೆಯ ತಂತ್ರವಲ್ಲ, ಇದು ದೈಹಿಕ ಸದೃಢತೆ, ತೀಕ್ಷ್ಣವಾದ ಮಾನಸಿಕ ಗಮನ, ಸ್ವಯಂ ಶಿಸ್ತು ಹಾಗೂ ಭಾವನಾತ್ಮಕ ಸಮತೋಲನವನ್ನು ಒದಗಿಸುತ್ತದೆ. ನಿಯಮಿತ ಅಭ್ಯಾಸವು ಸ್ನಾಯುಗಳ ಬಲವನ್ನ, ಏಕಾಗ್ರತೆಯನ್ನ ಹೆಚ್ಚಿಸಿ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಎಂದರು. ಸೆನ್ಸಾಯ್ ವಕೀಲರಾದ ರಾಜೇಂದ್ರ ಮಾತನಾಡಿ, ವಿಶ್ವ ಕರಾಟೆ ದಿನದ ಅಂಗವಾಗಿ ಚಾಮರಾಜನಗರ ಜಿಲ್ಲಾ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಕಾಲ್ನಡಿಗೆ ಜಾಥಾ ಕರಾಟೆ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಬಾಲ್ಯದಿಂದಲೇ ಕರಾಟೆ ಅಭ್ಯಾಸ ಮಾಡುವುದರಿಂದ ಮಾನಸಿಕ, ದೈಹಿಕ ಸದೃಢವಾಗಿದ್ದು ಉತ್ತಮ ಆರೋಗ್ಯವಂತರಾಗಿರಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಸೆನ್ಸಾಯ್ಗಳಾದ ಗಣೇಶ್ ಮೂರ್ತಿ, ನಾಗೇಂದ್ರ, ಯೋಗೇಶ್, ರವೀಶ್, ರಮೇಶ್, ಪೈಸಾಲ್, ರಿಹಾನ್, ಶಿವರಾಜ್, ಮಯೂರ್, ಮೊಹಮ್ಮದ್, ಸುಯೇಜ್ ಖಾನ್, ವಿಜಯ್, ಶೇಖರ್, ಬ್ಲಾಕ್ ಬೆಲ್ಟ್ ಅನುಶ್ರೀ, ಹರ್ಷಿತಾ ಹಾಗೂ ಕರಾಟೆ ಪಟುಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಶಾಪ ಟಿವಿ, ಚಾಮರಾಜನಗರ. ಇಂದು ನಮ್ಮ ಚಾಮರಾಜನಗರ ಕರಾಟೆ ಅಸೋಸಿಯೇಷನ್ ವತಿಯಿಂದ ವಿಶ್ವ ಕರಾಟೆ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಮೈಸೂರಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮೈಸೂರು ಕರಾಟೆ ಸಂಘದ ವತಿಯಿಂದ ವಿಶ್ವ ಕರಾಟೆ ದಿನವನ್ನು ಆಯೋಜನೆ ಮಾಡಿ ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇಷ್ಟು ವರ್ಷಗಳು ನಮ್ಮ ಇಲ್ಲಿಂದ ಚಾಮರಾಜನಗರದಿಂದ ಮೈಸೂರು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ಬೇಕಾದ್ರೆ ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಇಲ್ಲೊಂದು ಅಸೋಸಿಯೇಷನ್ ಇದ್ದ ಕಾರಣ ನಾವು ಇಲ್ಲಿ ಮಾಡೋಣ ಅಂತೇಳಿ ನಮ್ಮ ಪದಾಧಿಕಾರಿಗಳೆಲ್ಲ ಕುರಿತು ಮಾತಾಡಿ, ಹಾಗೆ ಇವತ್ತು ಇದೇ ಮೊದಲನೇ ಬಾರಿಗೆ ಇಲ್ಲಿ ವಿಶ್ವ ಕರಾಟೆ ದಿನ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಕರಾಟೆ ಅಂತಕ್ಕಂಥದ್ದು ಈಗ ನಮಗೆ ಪ್ರತಿಯೊಬ್ಬರಿಗೂ ಬೇಕಾದಂಥ ಆರೋಗ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಮಾನಸಿಕ ನಿಯಂತ್ರಣದಿಂದ ಸಮಾಜದಲ್ಲಿ ಸುಸ್ಥಿತಿಯನ್ನು ಕಾಪಾಡೋಕ್ಕೋಸ್ಕರ ನಮಗೆ ಕರಾಟೆ ಅತ್ಯಗತ್ಯ ಬೇಕಾಗಿದೆ. ಹಾಗಾಗಿ ನಾವೆಲ್ಲ ಇಲ್ಲಿ ಕರಾಟೆಯನ್ನು ಡೆವಲಪ್ ಮಾಡೋದಕ್ಕೆ ಒಂದು 15 ವರ್ಷದಿಂದ ನಮ್ಮ ಸಂಘ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದೆ. ಹಾಗಾಗಿ ಈ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲೇ ಈ ಭಾಷೆ ಪ್ರಾರಂಭ ಮಾಡಿದ್ದೀವಿ ಈ ವರ್ಷ. ಹಾಗೆ ಪ್ರತಿ ಮಕ್ಕಳು ಚಿಕ್ಕ ವಯಸ್ಸಿಂದಲೇ ಅವರು ಕರಾಟೆ ಕಲ್ತವೆ. ಸಾಕಷ್ಟು ಹೆಲ್ತ್ ಬೆನಿಫಿಟ್ಸು ಮತ್ತು ಮೆಂಟಲಿ ಆ್ಯಂಡ್ ಫಿಸಿಕಲ್ ಸ್ಟ್ರಾಂಗ್ ಅಂತಾರೆ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ಈ ನಗರದಲ್ಲೇ, ಯಾಕೆ ಚಾಮರಾಜನಗರ ಹಿಂದುಳಿದ ನಾವೆಲ್ಲ ಮೈಸೂರಿಗೆ ಹೋಗ್ತಾಯಿದ್ವಿ. ಹಾಗಾಗಿ ಇಲ್ಲಿ ಇದನ್ನು ಮುಂದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಈ ಒಂದು ಕರಾಟೆ ಒಂದು ವಿಶ್ವ ಕರಾಟೆ ದಿನವನ್ನು ಆಚರಣೆ ಮಾಡೋದಕ್ಕೆ ಆಯೋಜನೆ ಮಾಡಿದ್ದೀವಿ. ಇಲ್ಲಿಂದ ಜಾಥಾ ಹೊರಟು ನಾವು ವೇದಿಕೆ ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ಇದೆ. ದಯಮಾಡಿ ಅಲ್ಲಿಗೆ ಎಲ್ಲರೂ ಹೋಗ್ತಿದ್ದೀವಿ. ಹಾಗಾಗಿ ಎಲ್ಲರೂ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಕರಾಟೆ ಫೆಡರೇಷನ್ ರೆಕಗ್ನೈಸ್ ಆಗಿದೆ. ಜೂನ್ 17 ವರ್ಲ್ಡ್ ಕರಾಟೆ ದಿನ ಅಂತ, ವಿಶ್ವ ಕರಾಟೆ ದಿನ ಅಂತ ಆಚರಣೆ ಮೈಸೂರು ಕೂಡ ಮೈಸೂರು ಕರಾಟೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಚಾಮರಾಜನಗರ ನಮ್ಮ ಅಸೋಸಿಯೇಷನ್ ಮಾಡೋಣ ಅಂತ ಇವತ್ತು ಇಲ್ಲಿ ಎಲ್ಲ ಸೇರಿದ್ದೀವಿ. ಇಲ್ಲಿಂದ ಲೈನಾಗಿ ಅಂಬೇಡ್ಕರ್ ಸ್ಟೇಡಿಯಂಗೆ ಹೋಗ್ತೀವಿ. ಅಲ್ಲಿ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಜಾತಕ್ಕೆ ಚಾಲನೆ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಸಾಹೇಬರು ಹೇಳಿದ್ದು. ಅವ್ರ ಕಾರಣಾಂತರ ಬಂದಿಲ್ಲ. ಅವ್ರ ಪರವಾಗಿ ಮಂಜುಸರು ಆರೋಗ್ಯ ಬಂದವರು. ಹಾಗೆ ಅವರು ಈ ಒಂದು ಜಾತ್ರೆಗೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ. ದಯಮಾಡಿ ಮುಂದೆ